ಸೊ ಇವತ್ತು ಏನು ಸರ್ಕಾರ ತೀರ್ಮಾನ ಮಾಡಿದೆ ಅದು ಸರಿ ಇದೆ ಅನ್ನೋದನ್ನ ಹೇಳಿದ್ದಾರೆ. ಅವರು ನನಗೆ ಅನ್ಯಾಯ ಆಗಿದ್ರು ನಾನು ಸುಪ್ರೀಂ ಕೋರ್ಟ್ ಹೋಗ್ತಿದ್ದೆ, ಖಂಡಿತ ನಾನು ಹೋಗ್ತಿದ್ದೆ. ಅವರು ಬಹುಶಃ ಇಲ್ಲಿಗೆ ಬಿಡ್ಬೋದು. ಸೊ ಇವತ್ತು ಏನು ಸರ್ಕಾರ ತೀರ್ಮಾನ ಮಾಡಿದೆ ಅದು ಸರಿ ಇದೆ ಅನ್ನೋದನ್ನ ಹೇಳಿದ್ದಾರೆ. ಅವರು ನನಗೆ ಅನ್ಯಾಯ ಆಗಿದ್ರು ನಾನು ಸುಪ್ರೀಂ ಕೋರ್ಟ್ ಹೋಗ್ತಿದ್ದೆ, ಖಂಡಿತ ನಾನು ಹೋಗ್ತಿದ್ದೆ. ಅವರು ಬಹುಶಃ ಇಲ್ಲಿಗೆ ಬಿಡ್ಬೋದು. ಸೊ ಇವತ್ತು ಸಂಬಂಧಪಟ್ಟಂತೆ ರಾಜಕೀಯ ವಿಶ್ಲೇಷಣೆ ಚರ್ಚೆಗೆ ಇಳಿಯೋಕ್ ಮುಂಚೆ ನಾನು ಸುನೀಲ್ ಕುಮಾರ್ ಸರ್ ಹತ್ರ ಪ್ರಶ್ನೆ ಕೇಳ್ತೀನಿ. ಸರ್, ಡಿ ಕೆ ಶಿವಕುಮಾರ್ ಅವರ ಬೈಟ್ ನೀವು ಗಮನಿಸ್ಕೊಂಡ್ರಿ, ಅವರ ಪ್ರತಿಕ್ರಿಯೆಯನ್ನ. ಸರ್ಕಾರದ ನಿರ್ಧಾರ ಸರಿ ಅಂತ ಹೇಳಿ ಕೋರ್ಟ್ ಹೇಳಿದೆ. ಎಲ್ಲಿ ಹೇಳಿದೆ ಸರ್? ಕೋರ್ಟ್ ಹೇಳಿರೋದು ನಾನು ಗಮನಿಸ್ದಂಗೆ, ತಪ್ಪಿದ್ರೆ ನೀವು ತಿದ್ದಿ, ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ, ಹಿಂಗಾಗಿದೆ, ನೀವು ಸುಪ್ರೀಂ ಕೋರ್ಟಿಗೆ ಕೊಂಡೊಯ್ರಿ ಅಂತ ಹೇಳಿ. ಸರ್ಕಾರ CBI ನಿಂದ ಕಿತ್ತು ಅದನ್ನ ಲೋಕಾಯುಕ್ತ ಕೊಟ್ಟಿದ್ದು ಸರಿ ಇದೆ ಅಂತ ಹೇಳಿ ಎಲ್ಲಿ ಹೇಳ್ತು ಕೋರ್ಟು? ಇಲ್ಲ ಮೇಡಮ್, ಕರೆಕ್ಟ್, ನೀವು ಹೇಳಿದ್ ಕರೆಕ್ಟ್. ಡಿ ಕೆ ಶಿವಕುಮಾರ್ ಅವ್ರಿಗೆ ಮೋಸ್ಟ್ಲಿ ಅವರು ಪಾಪ ಕೋರ್ಟ್ ಅಲ್ಲಿ ಬಂದಿರಲಿಲ್ಲ. ಅವರ ಕಾನೂನು ಸಲಹೆಗಾರರು ಯಾರೋ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಇದು ಆಕ್ಚುಲಿ ಅಂದ್ರೆ ಡಿ ಕೆ ಶಿವಕುಮಾರ್ ಅವ್ರಿಗೆ 50-50 ಕೇಸ್ ಅಂತ ನಾವು ಹೇಳ್ಬೋದು. ಯಾಕಂದ್ರೆ ಇನ್ನ ಟೆನ್ಷನ್ ಜಾಸ್ತಿ ಆಯ್ತು ಅವ್ರು. ಒಂದು ಪಕ್ಷ ನಮ್ಮ ಹೈಕೋರ್ಟ್ ಏನಾದ್ರು ಡಿ ಕೆ ಶಿವಕುಮಾರ್ ಅವ್ರ ಪ್ರಕರಣವನ್ನ ಸುದೀರ್ಘವಾಗಿ ಅದನ್ನ ಜಜ್ಮೆಂಟ್ ಅನ್ನು ಕೊಟ್ಟು ರಾಜ್ಯ ಸರ್ಕಾರ ಕನ್ಸೆಂಟ್ ನ ವಿಡ್ರಾ ಮಾಡ್ಕೊಂಡಿದ್ದು ಸರಿ ಇದೆ ಅಂತ ಏನಾದ್ರು ಒಂದು ತೀರ್ಪು ಕೊಟ್ಟಿದ್ರೆ ಅವ್ರಿಗೊಂದು ಅತಿ ದೊಡ್ಡ ಮೋರಲ್ ವಿಕ್ಟರಿ ಆಗ್ತಿತ್ತು. ಮತ್ತು ಆ ಜಡ್ಜ್ಮೆಂಟ್ ಅನ್ನ CBI ನವರು ಅಪೀಲ್ ಹೋದ್ರು ಕೂಡ ಕೆಳಗಡೆ ಕೋರ್ಟ್ ಅಲ್ಲಿ ನಾನು ಗೆದ್ದಿದ್ದೀನಿ, ಕೆಳಗಡೆ ಕೋರ್ಟ್ ಅವ್ರು ನನ್ನ ಪರವಾಗಿ ಹೇಳಿದ್ದಾರೆ ಅಂತ ಹೇಳಿ ಪ್ರಬಲವಾಗಿ ಅವ್ರು ವಾದ ಮಂಡಿಸಬಹುದಿತ್ತು. ಬಟ್ ನನಗ್ ಬರೋದಿಲ್ಲ, ಇದು ಡಿಸ್ಪ್ಯೂಟ್ ಬಿಟ್ವೀನ್ ಸೆಂಟ್ರಲ್ ಅಂಡ್ ಸ್ಟೇಟ್ಸ್, ಆರ್ಟಿಕಲ್ 131 ಒರಿಜಿನಲ್ ಜೂರಿಸ್ಡಿಕ್ಷನ್ ಸುಪ್ರೀಂ ಕೋರ್ಟ್ ಇದೆ, ಆ ಒರಿಜಿನಲ್ ಜೂರಿಸ್ಡಿಕ್ಷನ್ ನಮಗಿರೋದಿಲ್ಲ ಅಂತ ಹೇಳಿ ಅದನ್ನ ಸರಾಸಗಟ್ಟವಾಗಿ ಸುಪ್ರೀಂ ಕೋರ್ಟ್ಗೆ ತಳ್ಳಿ ಹಾಕಿರೋದ್ರಿಂದ ಅವ್ರಿಗೇನಾಗಿದೆ, ಮತ್ತಷ್ಟು ಹೆಚ್ಚಿನ ಟೆನ್ಷನ್ ಜಾಸ್ತಿ ಆಗಿದೆ. ಯಾಕಂದ್ರೆ ಇಲ್ಲಿ ನಡೆಯುವಂತ ಕಾನೂನು ಹೋರಾಟ ಈಗ ಅವ್ರು ಸುಪ್ರೀಂ ಕೋರ್ಟ್ ನಲ್ಲಿ ಮುಂದುವರ್ಸ್ಕೊಂಡು ಹೋಗ್ಬೇಕಾಗ್ತದೆ. ಹಾಗಾಗಿ ಇಟ್ಸ್ 50-50 ಕೇಸ್. ಒಂದ್ ಕಡೆ ಖುಷಿ ಪಡೋಂಗೂ ಇಲ್ಲ, ಒಂದ್ ಕಡೆ ಈ ಕಡೆ ದುಃಖ ಪಡೋಂಗೂ ಇಲ್ಲ. ಬಟ್ ಯಸ್, ಅವ್ರೊಂದು ಮಾತನ್ನ ಹೇಳ್ತಾರೆ, ನಾನು ಸುದೀರ್ಘ ಕಾನೂನು ಹೋರಾಟ ಮಾಡ್ತೀನಿ, ಜೀವನ ಪರ್ಯಂತ ಮಾಡ್ಬೇಕು ಅನ್ಕೊಂಡಿದೀನಿ ಅಂತ. ಸೊ ಹಿ ಇಸ್ ಎ ಫೈಟರ್, ಡೆಫಿನೆಟ್ಲಿ ಹಿ ವಿಲ್ ಗೋ ಆನ್ ಫೈಟಿಂಗ್. ಅಲ್ಲಿಗೆ ಸುಳ್ಳು ಹೇಳ್ಬಿಟ್ರ ಸೂರ್ಯ ಮುಕುಂದ್ ಅವರೇ? ಡಿ ಕೆ ಶಿವಕುಮಾರ್ ಅವರು ಸುಳ್ಳು ಯಾಕೆ ಹೇಳ್ತಾರೆ? ಅದು ಅರ್ಧ ಸತ್ಯ ಅಂದ್ರೆ ಕೋರ್ಟ್ ಏನ್ ಮಾಡಿದೆ? ಸರ್ಕಾರ ಡಿಸಿಷನ್ ಕರೆಕ್ಟ್ ಅಂತ ಹೇಳಿದ್ಯಾ? ಅಲ್ಲ, ಕರೆಕ್ಟ್ ಅಂತಲ್ಲ. ಡಿ ಕೆ ಶಿವಕುಮಾರ್ ಅವರು ವೆರಿ ಸಿಂಪಲ್, ವೆರಿ ಕ್ಲಿಯರ್ ಆಗಿ ಹೇಳಿದ್ರಪ್ಪ, ಸರ್ಕಾರ ಡಿಸಿಷನ್ ಕರೆಕ್ಟ್ ಇದೆ. ಸುಳ್ಳು ಡಿಸಿಷನ್ ನಾನ್ ತಗೊಳಕ್ ಬರಲ್ಲ, ಈಗ ನನ್ನ ವ್ಯಾಪ್ತಿ ಒಳಗಡೆ ಇಲ್ಲ, ನೀವು ಸುಪ್ರೀಂ ಕೋರ್ಟ್ಗೆ ಹೋಗಿ ಅಂತ ಹೇಳಿದ್ದಾರೆ. ನೀವು ಕೇಳಿರೋದೇನು, ರಿಲೀಫ್ ಕೇಳಿರೋದೇನು, ಡಿ ಕೆ ಶಿವಕುಮಾರ್ ಅವ್ರ ವಿರುದ್ಧ ಏನು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ರು CBIಗೆ, ಅದನ್ನ ಸರ್ಕಾರ ಹಿಂಪಡೆದಿದೆ, ಅದು ಸರಿ ಇಲ್ಲ, ಕಾನೂನು ಬದ್ಧವಾಗಿಲ್ಲ, ನೀವು ಇಲ್ಲೇ ಮಾಡಬೇಕು, CBI ಕೊಟ್ಟಿರೋದನ್ನ ಮುಂದುವರಿಸಬೇಕು ಅಂತ ಇವ್ರು ಪ್ರೇಯರ್ ಇರೋದು. ಕೋರ್ಟ್ ಏನಂತ ಹೇಳಿದೆ? ಡಿಸ್ಮಿಸ್ ಮಾಡಿದೆ. ಡಿಸ್ಮಿಸ್ ಮಾಡ್ಬಿಟ್ಟು ಇಲ್ಲ, ಆಮೇಲೆ ಏನ್ ಹೇಳಿದೆ? ಆಮೇಲೆ ನೀವು ಅಪ್ರೋಚ್ ಮಾಡಿ ಅಂತ. ಸೊ ಇದನ್ನ ನೀವು ಆಪ್ಷನ್ ಓಪನ್ ಇಟ್ಟಾಗ ಕೆಲವು ಸತಿ ರಿಲೀಫ್ ನ ಕೊಟ್ಟಿರ್ತಾರೆ. ಸೊ ಈಗ ಆಪ್ಷನ್, ಈಗ ನೀವು ಡಿಸ್ಮಿಸ್ ಮಾಡಿದ್ರು ನೀವು ಕ್ವಶನ್ ಮಾಡ್ತೀರಾ ಸುಪ್ರೀಂ ಕೋರ್ಟ್ ಅಲ್ಲಿ. ಮಾಡ್ಲಿಲ್ಲ, ಸುಪ್ರೀಂ ಕೋರ್ಟ್ ಬರುತ್ತೆ, ಹೋಗ್ರಪ್ಪ ನಮ್ಮ ಇದು ವ್ಯಾಪ್ತಿಗೆ ಬರಲ್ಲ ಅಂದ್ರೆ ಬಂದಿಲ್ಲ ಸರ್, ಇವತ್ತು ಬೇಸಿಕಲಿ ತೀರ್ಪೇ ಬಂದಿಲ್ಲ, ಮತ್ತೆ ಹೆಂಗ್ ಡಿಕ್ಲೇರ್ ಮಾಡ್ತಾರೆ? ಆನ್ ಕ್ಯಾಮೆರಾ ಜನರ ಮುಂದೆ ಡಿ ಕೆ ಶಿವಕುಮಾರ್ ಅಲ್ಲ, ಎಸ್ಕಲೇಟ್ ಆಗಿಲ್ಲ, ಸುಪ್ರೀಂ ಕೋರ್ಟ್ ಕಳಿಸ್ತಾ ಇದೀನಿ ಅಂತ ಇದು ಹೈಕೋರ್ಟ್ ಹೇಳಿಲ್ಲ. ಸುಪ್ರೀಂ ಕೋರ್ಟ್ ಅಲ್ಲಿ ನೀವು ಕೇಳ್ಕೊಳ್ಳಿ ಅಂತ ಹೇಳಿರೋದು. ನಾವು ಇಲ್ಲಿ ಮಾಡಲ್ಲ ಅಂತ ಹೇಳಿರೋದು, ನೀವು ಕೇಳಿರುವಂತ ಇದನ್ನ ನಾನು ಮಾಡಲ್ಲ ಅಂತ ಹೇಳಿದ್ರು. ಇದರಿಂದ ಒಂದು ಪ್ರಮುಖವಾದ ಪ್ರಶ್ನೆ ಇದೆ ಡೆಲ್ಲಿ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ ಬಗ್ಗೆ. ಅದಕ್ಕೆ ಮುಂಚೆ ಸಮೀವುಲ್ಲಾ ಸರ್, ರಾಜು ಸರ್ ಹತ್ರ ರಿಯಾಕ್ಷನ್ ತಗೊಳ್ತೀನಿ ಸರ್. ಈಗ ಸುಪ್ರೀಂ ಕೋರ್ಟಿಗೆ ಹೋದ್ರು ಅಂತಾನೆ ಅನ್ಕೊಳ್ಳೋಣ, ಎನಿವೆ ಯತ್ನಾಳ್ ಅವರು ಹೇಳಿದ್ದಾರೆ ನಾವು ಹೋಗೇ ಹೋಗ್ತೀವಿ ಅಂತ. ಹಿಂದಿನ ಪ್ರಕರಣಗಳ ವರ್ಡಿಕ್ಟ್ ಅನ್ನ ಗಮನಿಸಿದಾಗ ಇವತ್ತು ಸಿಕ್ಕಿಂನ ಒಂದು ಉದಾಹರಣೆ ಬಹಳ ಚರ್ಚೆಗೆ ಒಳಪಡ್ತಾ ಇದೆ. ಅಲ್ಲಿನ ಮುಖ್ಯಮಂತ್ರಿಗಳಾಗಿದ್ದು ಅದಾದ್ಮೇಲೆ ಸುಪ್ರೀಂ ಕೋರ್ಟ್ ಒಂದ್ಸತಿ ತನಿಖೆಗೆ ಅನುಮತಿಯನ್ನ ಕೊಟ್ಟದನ್ನ ವಾಪಸ್ ಪಡೆಯೋ ಅಧಿಕಾರ ಇಲ್ಲ ಅನ್ನೋದನ್ನ ಎತ್ತಿ ಹಿಡಿದಿತ್ತು. ಸೊ ಸುಪ್ರೀಂ ಕೋರ್ಟಿಗೆ ಹೋದ್ರೂ ಡಿ ಕೆ ಶಿವಕುಮಾರ್ ಅವರಿಗೆ ಎಲ್ಲವೂ ಪಾಸಿಟಿವ್ ಆಗೇ ಇರುತ್ತೆ ಅಂತ ಹೇಳಿ ನಾವು ಪರಿಗಣಿಸೋದು ಕಷ್ಟನೇ ಇದೆ. ಇಲ್ಲಿ ನೋಡಿ, ಈಗ ಸಿದ್ದರಾಮಯ್ಯ ಪ್ರಕರಣ ತಗೊಂಡಿ, ಡಿ ಕೆ ಶಿವಕುಮಾರ್ ಪ್ರಕರಣ ತಗೊಂಡಿ, ಇವತ್ತಿನ ವಿಶೇಷ ಏನು ಅಂತಂದ್ರೆ ಸಿದ್ದರಾಮಯ್ಯ ಅವ್ರದ್ದು ಇಂಡಿವಿಜುವಲ್ ಪ್ರಕರಣ, ಡಿ ಕೆ ಶಿವಕುಮಾರ್ ಅವ್ರದ್ದು ಕೂಡ ಇಂಡಿವಿಜುವಲ್ ಪ್ರಕರಣ. ಇದು ಅವರ ಆಸ್ತಿಗೆ ಸಂಬಂಧಪಟ್ಟದ್ದು, ಅದು ಮೂಡಾಗಿ ಸಂಬಂಧಪಟ್ಟ ರಾಜ್ಯಪಾಲರು ಸ್ಯಾಂಕ್ಷನ್ ಕೊಟ್ಟಿದ್ದು ಸಂಬಂಧಪಟ್ಟದ್ದು. ಇವೆರಡೂ ಪ್ರಕರಣಗಳು ಹೇಗೆ ಕಾನ್ಸ್ಟಿಟ್ಯೂಷನಲ್ ಪ್ರಕರಣಗಳಾಗಿ ಕನ್ವರ್ಟ್ ಆಗಿದ್ದಾವೆ ಅಂತಂದ್ರೆ, ಈಗ ಗವರ್ನರ್ ವರ್ಸಸ್ ಸ್ಟೇಟ್ ಗೌರ್ಮೆಂಟ್ ಸಂಘರ್ಷದ ಸ್ವರೂಪ ಪಡ್ಕೊಂಡು ಅದು ಸಂವಿಧಾನಾತ್ಮಕ ಬಿಕ್ಕಟ್ಟಿನ ಸ್ವರೂಪದ ಒಂದು ದೊಡ್ಡ ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟಿನ ಪ್ರಕರಣ ಆಯಿತು. ಇದು ಆಸ್ತಿ ಪ್ರಕರಣ ಏನು ಅಂತಂದ್ರೆ, ಇದು ಕೇಂದ್ರ ಮತ್ತು ರಾಜ್ಯದ ನಡುವಿನ ಸಂಘರ್ಷದ ಸ್ವರೂಪವನ್ನು ಪಡ್ಕೊಂಡು ಇಲ್ಲಿ ಕ್ಯಾಟಗಾರಿಕಲ್ ಆಗಿ ಇಲ್ಲಿ ಜಡ್ಜ್ಮೆಂಟ್ ಅಲ್ಲಿ ಹೇಳ್ತಾರೆ ಇವರು, the dispute essentially involves the conflict between the state government and CBI, which operate under superintendence of central government. So
ಮನಿ ಲ್ಯಾಂಡ್ರಿಂಗ್ ಆಕ್ಟ್ ಇರ್ಬೋದು, ಡೆಲ್ಲಿ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್, ರಿಲೇಶನ್ಶಿಪ್ ವಿತ್ ಇನ್ ದಿ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ ಈಸ್ ಇನ್ ರೆಗಾರ್ಡ್ ಟು ಡಿವಿಷನ್ ಆಫ್ ಪವರ್ಸ್ ಬಿಟ್ವೀನ್ ಸ್ಟೇಟ್ ಅಂಡ್ ಸೆಂಟ್ರಲ್ ಗೌರ್ಮೆಂಟ್ ಜಡ್ಜ್ಮೆಂಟ್ ಅಂತ ಹೇಳುತ್ತೆ. ಹೀಗಾಗಿ ಇವೆರಡೂ ಪ್ರಕರಣಗಳು ಇಂಡಿವಿಜುವಲ್ ಪ್ರಕರಣಗಳು ದೊಡ್ಡ ಕಾನ್ಸ್ಟಿಟ್ಯೂಷನಲ್ ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಆಗುವಂತಹ ಪ್ರಕರಣಗಳಾಗಿ ರೂಪಾಂತರ ಆಗಿದೆ. ಈಗ ಸಿಕ್ಕಿಂ ಪ್ರಕರಣದಲ್ಲಿ ಅಲ್ಲಿ ಅಲ್ಲಿ ಜಡ್ಜ್ಮೆಂಟ್ ಕೊಟ್ಟಿರುವಂತಹ ನ್ಯಾಯಾಲಯ ಒನ್ಸ್ ತನಿಖೆಗೆ ಕೊಟ್ಟ ಮೇಲೆ ವಾಪಸ್ ಒಳಗೆ ಬರಲ್ಲ ಅನ್ನೋದು ಯಾವ ಕಾಂಟೆಕ್ಸ್ಟ್ ಅಲ್ಲಿ ಅದು ಕೊಟ್ಟಿದೆಯೋ ನಮಗೆ ಕಾಂಟೆಕ್ಸ್ಟ್ ಗೊತ್ತಿಲ್ಲ ನನಗೆ. ಆದರೆ ಈ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಮುಂದೆ ನೀವು ಹೋಗಿ ನನ್ನ ವ್ಯಾಪ್ತಿನಲ್ಲಿ ಇದು ಬರಲ್ಲ, ನೀವು ಸುಪ್ರೀಂ ಕೋರ್ಟ್ ಮುಂದೆ ಹೋಗಿ ಕೇಳ್ಕೊಳ್ಳಿ ಅಂತ ಇದು ಕ್ಯಾಟಗಾರಿಕಲ್ ಆಗಿ ಕೊಟ್ಟಿದೆ. ನಾನು ರಾಜಗೌಡ್ರನ್ ಪ್ರಶ್ನೆ ಮಾಡ್ತೀನಿ. ಬ್ರೇಕ್ ನ ಸಮಯ, ಬ್ರೇಕ್ ಇಂದ ಬಂದ್ಮೇಲೆ ರಾಜಗೌಡ್ರೆ ನನಗೆ ಉತ್ತರ ಬೇಕು. ಈ ಮೂಡಾ ಪ್ರಕರಣ ಬಂದಾಗ ಇದನ್ನೆಲ್ಲ ಆಚೆ ತರ್ತಿರೋರೆ ಸಿಎಂ ಕುರ್ಚಿ ಮೇಲೆ ಟವಲ್ ಹಾಕ್ದವ್ರು ಅಂತಂದ್ರಪ್ಪ. ಅವರೇನು ಇವತ್ತು ಆರಾಮಾಗಿಲ್ಲ, ಅವರು ಕೋರ್ಟ್ನ ಕಟಕಟೆಯಲ್ಲಿದ್ದಾರೆ, ಅವರು ಕೂಡ ತೂಗುಗತಿಯನ್ನು ಅನುಭವಿಸ್ತಿದ್ದಾರೆ. ಚಿಕ್ಕ ಚಿಕ್ಕ ಬ್ರೇಕ್ ಪ್ರಶ್ನೆ ಕೇಳಿದ್ದೆ. ಅಂದ್ರೆ ಈ ಮುಖ್ಯಮಂತ್ರಿ ಚೇರ್ ಮೇಲೆ ಟವಲ್ ಹಾಕ್ದವರು ಕೂಡ ಇವತ್ತು ಕೋರ್ಟ್ನ ಕಟಕಟೆಯಲ್ಲಿದ್ದಾರೆ. ಕುಮಾರಸ್ವಾಮಿ ಅವರ ಅನಾಲಿಸಿಸ್ ರಾಂಗ್ ಆಯ್ತು. ತುಂಬಾ ಅತ್ಯದ್ಭುತವಾಗಿ ಹೇಳಿದ್ರಿ. ಮುಖ್ಯಮಂತ್ರಿ ಚೇರ್ಮನ್ ನಮ್ಮ ಸೂರ್ಯ ಮುಕುಂದರಾಜು ಹೇಳಿದ್ರು ಯಾರು ಟವಲ್ ಹಾಕಿಲ್ಲ ಕಾಂಗ್ರೆಸ್ನಲ್ಲಿ ಅಂತ. ಬಹುಶಃ ಮಧುಗಿರಿ ರಾಜಣ್ಣ ಅವ್ರ ಸ್ಟೇಟ್ಮೆಂಟ್ ನ ಒಂದ್ಸತಿ ಅವ್ರಿಗೆ ತೋರಿಸಿ, ಅಲ್ಲಿಂದ ಆಚೆಗೆ ಜಾರಕಿಹೊಳಿ ಅವ್ರ ಸ್ಟೇಟ್ಮೆಂಟ್ ನ ಒಂದ್ಸತಿ ತೋರಿಸಿ, ನಾಲ್ಕು DCM ವಿಚಾರ ತೋರಿಸಿ, ಆಮೇಲೆ ಅವರು ಬಸವರಾಜನ್ ಅವರು ಮೊದಲನೇ ಬಾರಿಗೆ ಆದಂತ MLA ಅವರು ಅವ್ರದ್ದೊಂದು ಸ್ಟೇಟ್ಮೆಂಟ್ ತೋರಿಸಿ. ಟವಲ್ ಯಾರು ಹಾಕ್ತಾ ಇದಾರೆ? ನಾವಂತೂ ಟವಲ್ ಹಾಕಿಲ್ಲ, ಅವ್ರ ಪಕ್ಷದವರೇ ಟವಲ್ ಹಾಕ್ತಾ ಇರೋದು. ಆಮೇಲೆ ಇವತ್ತು ಈ ಪರಿಸ್ಥಿತಿಲಿ ಏನಾಗಿದೆ, 136 ಮ್ಯಾಂಡೇಟ್ ಇದೆ, ಸಂಪೂರ್ಣವಾಗಿ ಅವ್ರ ಕೈಲಿದೆ. ಬಟ್ ಆದ್ರೆ ಮುಖ್ಯಮಂತ್ರಿಗಳು ಸಮಸ್ಯೆಗೆ ಸಿಲುಕೊಂಡಿದ್ದಾರೆ, ಮೂಡ ಹಗರಣದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಪ್ರೊಸೀಜರ್ ಲ್ಯಾಬ್ಸ್ ಅಂತ ಹೇಳಿ ನಿಮಿಷ ಸರ್. ಆಮೇಲೆ ಅವರೇ ಪ್ರೊಸೀಜರ್ ಲ್ಯಾಬ್ಸ್ ಮಾಡಿರೋದ್ರಿಂದ ಕೋರ್ಟ್ ವರ್ಗೂ ಬಂದಿದ್ದಾರೆ. ತಮ್ಮ ಪ್ರೊಸೀಜರ್ ಲ್ಯಾಬ್ಸ್ ನ ಮುಚ್ಚಿಟ್ಕೊಳಕ್ಕೆ ತಮ್ಮ ಅಗಲಲ್ಲಿ ಯಗಣ ಬಿದ್ದ ಆಡ್ತಾ ಇದೆ, ಕೋರ್ಟಿನ ನೊಣನ ತೋರಿಸ್ತಾ ಇದ್ದಾರೆ. ಏನೋ ಅವ್ರು ಪ್ರೊಸೀಜರ್ ಲ್ಯಾಪ್ಸ್ ಮಾಡಿದ್ದಾರೆ ಅಂತೇಳಿ ರಾಜ್ಯಪಾಲರನ್ನ ನೊಣದ ರೀತಿ ತೋರಿಸ್ತಾ ಇದ್ದಾರೆ. ಇಲ್ಲ, ನಿಮ್ಮ ಯಗಣನ ಒಂದ್ಸತಿ ನೋಡ್ಕೊಂಡ್ರೆ ನಿಮ್ಮ ಪಕ್ಷದಲ್ಲಿ ಬೇರೆ ಟವಲ್ಗಳು ವರ್ಕ್ ಮಾಡ್ತಾರೆ ಅಂತ ನೋಡಿ. DK ಶಿವಕುಮಾರ್ ಅವ್ರಿಗೆ ಇವತ್ತು ಕೋರ್ಟ್ ಕೊಟ್ಟಂತ ಆದೇಶ ಇದೆಯಲ್ಲ, ಪಾಪ ಅವ್ರು ಯಾವ ರೀತಿ ಆಗಿದ್ದಾರೆ ಅಂದ್ರೆ ಏನೋ ಜಟ್ಟಿ ನೆಲಕ್ ಬಿದ್ರು ಮೀಸೆ ಮಣ್ಣಾಗ್ಲಿಲ್ಲ ಅಂತ. ಕುಮಾರಸ್ವಾಮಿ ನಿಮಿಷ ಇರ್ರಿ, ಆಮೇಲೆ ಮಾತಾಡ್ಬೇಕಾದ್ರೆ ಕುಮಾರಸ್ವಾಮಿ ನಿಲ್ಸಿದಿರಿ. ನಿಮ್ಮನ್ನ ಒಬ್ಬ ಸೀನಿಯರ್ ಅಲ್ಲ, ನೀವು ಒಬ್ಬ ಒಳ್ಳೆ ಅಡ್ವೊಕೇಟ್ ಇದ್ದೀರಿ, ನಿಮ್ಮನ್ನ ಕಳಿಸ್ತಾರೆ ಪಾಪ ಯಾರು ಮನು ಸಿಂಗ್ ಕರ್ಕೊಂಡ್ ಬಂದಿದ್ದಾರೆ, ಅವರು ಕೂಡ ಫೀಸ್ ನಿಮ್ಗಾರು ಕೊಟ್ಟಿದ್ರೆ ನಿಮ್ಮ ಅಧಿಕಾರ ಒಂಚೂರು ಬಂಗಾರ ಹಾಕಿತ್ತು. ಯಾರು ಸೂರ್ಯ ಮುಕುಂದರಾಜ್ ಅಡ್ವೊಕೇಟ್ ಅಲ್ವಾ? ಸೂರ್ಯ ಮುಕುಂದರಾಜ್ ಅಡ್ವೊಕೇಟ್ ಅಲ್ವಾ? ಪಾಪ ಅಲ್ಲ ರೀ, ಸೂರ್ಯ ಮುಕುಂದರಾಜ್ ಅಡ್ವೊಕೇಟ್ ಅಲ್ಲ, ಅಭಿಷೇಕ್ ಮನು ಸಿಂಗ್ ಸಾಕಷ್ಟು ಜನ ಪಾಪ ಒಳ್ಳೊಳ್ಳೆ ಅಡ್ವೊಕೇಟ್ಸ್ ಇದ್ದಾರೆ ನೋಡಿ. ಇಲ್ಲ ಈ ಮಟ್ಟಕ್ಕೆ ವಾದ ಮಾಡ್ತಾರೆ, ಕೋರ್ಟ್ ಅಲ್ಲಿ ಇನ್ನೂ ಚೆನ್ನಾಗಿ ವಾದ ಮಾಡೋ ಕೆಪಾಸಿಟಿ ಇರೋದು ಮನೇಲಿ ಕೂರಿಸಿ ತಾಮಂದಿ ಬಿಟ್ಟಿದ್ದಾರೆ. ನಿಮ್ಮಂತ ಒಬ್ಬ ಸೀನಿಯರ್ ಅಡ್ವೊಕೇಟ್ ನ ಬಿಟ್ಬಿಟ್ಟು ಅವ್ರು ಯಾರೋ ಮನು ಸಿಂಗ್ ಕರ್ಕೊಂಡ್ ಬರ್ತಾರೆ ಅಂದ್ರೆ ಪಾಪ ನಿಮ್ಮ ಮೇಲೆ ಯಾವ ಮಟ್ಟದ ಅಭಿಮಾನ ಇದೆ, ನಿಮ್ಮ ಮೇಲೆ ಯಾವ ಮಟ್ಟಿಗೆ ನಂಬಿಕೆ ಅಲ್ಲಿಲ್ಲ ಪಾಪ. ಸೂರ್ಯ ಮುಕುಂದ್ ಅವರೇ ಮೈಕ್ ಆಫ್ ಆಗಿದೆ, ಹಿಂಗ್ ಮಾಡಕ್ ನನಗೆ ಇಷ್ಟ ಇಲ್ಲ ಅಪ್ಪ. ನಾನು ನಂದು ಗಂಟ್ಲು ಆಲ್ರೆಡಿ ಅರ್ಧ ಹೋಗಿದೆ ಸರ್, ಇನ್ನು ಅರ್ಧ ಉಳಿದಿದೆ, ಹಂಗಾಗಿ ಸಹಕರಿಸಿ. ಭಾಸ್ಕರ್ ರಾವ್ ಸರ್, ಈ ಡೆಲ್ಲಿ ನೋಡಿ ಪಾಪ ಅವ್ರ ಸರ್ಕಾರ ಇದೆ ಅಂತ ನಮ್ಮನ್ನ ಮಾತಾಡೋದು ಬಿಡದಲ್ಲೇ ನಮ್ಮ ಹಕ್ಕುಗಳನ್ನ ದಮನ ಮಾಡ್ತಾ ಇದ್ದಾರೆ ನೋಡಿ. ಎಲ್ಗೋ ಒಬ್ಬ ಅಡ್ವೊಕೇಟ್ ಅನ್ನ ಕರೆಸಿ ನಮ್ಮನ್ನ ಮಾತನ್ನ ನಾಗರಿಕ ಪಾಪ ನೋಡಿ ನನ್ ಮಾತಾಡಕ್ಕೆ ಬಿಡಲ್ಲ ಅಂದ್ರೆ ಯಾವ ಮಟ್ಟಕ್ರಿ ಕೊಟ್ಟಿದ್ದಾರೆ.